ಡಿಕೆಶಿಯನ್ನೇ ಇಮಿಟೇಟ್ ಮಾಡಿದ ಕುಮಾರನ್ನ ಈಗಾಗಲೇ ಈ ಹಿಂದೆ ಡಿಕೆ ಶಿವಕುಮಾರ್ ಕೊಟ್ಟಂತ ಒಂದು ಸ್ಟೇಟ್ಮೆಂಟು ಇದೀಗ ಅದನ್ನ ಕುಮಾರಸ್ವಾಮಿ ಕೂಡ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಡಿಕೆಶಿಯನ್ನೇ ಇಮಿಟೇಟ್ ಮಾಡಿದಂತ ಕುಮಾರಸ್ವಾಮಿ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಹಾಸ್ಯ, ಸೀರಿಯಸ್ ಭಾಷಣದಲ್ಲೂ ಎಚ್ಡಿಕೆ ಕಾಮಿಡಿ ಟೈಮ್. ಈಗ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಈ ನಾಡಿನ ಜನತೆಗೆ ಹಿಂದೆ 25 ಲಕ್ಷ ಇತ್ತು, ಈಗ 3 ಕೋಟಿ ಕೊಡಲು ತಯಾರಾಗಿದ್ದೇನೆ ಅಂತ. ಏನ್ ನಿಮ್ಮ ಅಪ್ಪನ ಮನೆ ದುಡ್ಡ 3 ಕೋಟಿ? ನಿಂಗೆ ಪವರ್ ಕೊಟ್ಟಿದ್ಯಾರು? ಎಚ್ಡಿಕೆ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಇಮಿಟೇಟ್ ಮಾಡಿದ ಕುಮಾರಸ್ವಾಮಿ. ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಹಾಸ್ಯ ನಡೆದಿದೆ ನೋಡಿ. ಭಾಷಣ ಮಾಡುವಂತಹ ವೇಳೆಯಲ್ಲಿ ಎಚ್ಡಿಕೆ ಕಾಮಿಡಿ. ಏನು ಕಾಮಿಡಿ ಅಂತ ಅಂದ್ರೆ, ಮುಖ್ಯಮಂತ್ರಿಗಳು ನಾಡಿನ ಜನತೆಗೆ ಈಗ ಹೇಳ್ತಾ ಇರೋದು ಹಿಂದೆ 25 ಲಕ್ಷ ಇತ್ತು, ಈಗ 3 ಕೋಟಿ ಕೊಡಲು ತಯಾರಾಗಿದ್ದೇನೆ ಅಂತ. ಯಾವುದಕ್ಕೆ? ಏನ್ ನಿಮ್ಮ ಅಪ್ಪನ ಮನೆ ದುಡ್ಡ ಈ 3 ಕೋಟಿ ಅಂತ ಕೇಳಿದ್ದಾರೆ. ನಿಂಗೆ ಪವರ್ ಕೊಟ್ಟಿದ್ಯಾರು? ಎಚ್ಡಿಕೆ ಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಭೂಮಿ ನನ್ನ ಹಕ್ಕು, ಬಟ್ ಅಲ್ಲಿ ಜಾಗಕ್ಕೆ ಹಿಂದೆ ಎಷ್ಟಿತ್ತು, ಹಿಂದಿನ ಬೆಲೆ ಎಷ್ಟಿತ್ತು, ಬಟ್ ಹಿಂದೆ ಇದ್ದಂತೆ ಈಗಿಲ್ಲ. ಈಗ ವರ್ಷಕ್ಕೆ ಭೂಮಿಯ ರೇಟ್ ಬದಲಾಗ್ತಾ ಹೋಗ್ತಾ ಇರುತ್ತೆ. ಯಾವುದೋ 10 ವರ್ಷ 5 ವರ್ಷದ ಹಿಂದಿನ ರೇಟ್ ನಾನು ಈಗ ಹೇಳಿದ್ರೆ ಅದು ಸಾಧ್ಯ ಆಗುದಿಲ್ಲ. ಸೊ ಅವಾಗ ಹೇಳ್ತಾರೆ 25 ಲಕ್ಷ ಇತ್ತು ಅಂತ, ಈಗ 3 ಕೋಟಿ ಕೊಡ್ತೀನಿ ಅಂತ ಇದ್ದಾರೆ ಅಂತ ಹಾಸ್ಯದ ರೂಪದಲ್ಲಿ ಡಿಕೆಶಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಮಿತಿ ಮಾಡ್ತೀಯಲ್ಲಪ್ಪ, ಏನ್ ರಿಪೋರ್ಟ್ ತಗೋಬೇಕು ಅಂತ ಮಾಡಿದ್ರಿ? ಆ ಸಮಿತಿಯ ಚೇರ್ಮನ್ ಏನ್ ಮಾಡಿದಿರಿ? ಅವರು ಈ ರಾಜ್ಯದ ನ್ಯಾಯಾಲಯದಲ್ಲಿ ಕೂತು ಒಂದು ತೀರ್ಪು ಕೊಡ್ತಾರೆ. ಯಾವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಇವರು ಮಂತ್ರಿ, ಜಿಲ್ಲಾ ಮಂತ್ರಿ. ಆ ಈಗಲ್ ಟೌನ್ನ 70 ಎಕರೆ ಸರ್ಕಾರಿ ಭೂಮಿ, ಖರಾಬ್ ಭೂಮಿ, ಏನ್ ರೇಟ್ ಫಿಕ್ಸ್ ಮಾಡವ್ರೆ ಸರ್ಕಾರದ ವತಿಯಿಂದ? 10 ವರ್ಷದಿಂದ 12 ಕೋಟಿ ಎಕರೆಗೆ ಫಿಕ್ಸ್ ಮಾಡಿರೋದು. ಈಗ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು, ನನ್ನ ನಾಡಿನ ಜನತೆಗೆ ಹಿಂದೆ 25 ಲಕ್ಷ ಇತ್ತು, ಈಗ ನಾನು 3 ಕೋಟಿ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಏನು ನಿಮ್ಮ ಅಪ್ಪನ ಮನೆ ದುಡ್ಡ 3 ಕೋಟಿ? ಯಾರು ನಿನಗೆ ಪವರ್ ಕೊಟ್ಟಿರೋದು? ಯಾರು ಕೊಟ್ಟಿದ್ದಾರೆ ಪವರ್ನ? ಕೊಟ್ಟಿರೋದು ಯಾರು ಪವರು? ಆ ದುಡ್ಡನ್ನ ನಿಗದಿ ಮಾಡೋದು ರಾಜ್ಯದ ಮುಖ್ಯಮಂತ್ರಿ ಅಲ್ಲ. ಯಾವ ಅಧಿಕಾರಿಗಳಿಗೆ ಕೊಟ್ಟಿದ್ದೀರಿ ಅಧಿಕಾರ ಈ ಒಂದು ಕಾರ್ಯಾಂಗದ ವ್ಯವಸ್ಥೆ ಒಳಗೆ? ಆ ಅಧಿಕಾರಿ ತೀರ್ಮಾನ ಮಾಡೋದು. ಆ ಅಧಿಕಾರಿಗಳನ್ನ ಇಟ್ಕೊಂಡೆ ಆ 70 ಎಕರೆ ಖರಾಬ್ ಭೂಮಿಗೆ ನೀವು ಎಕರೆಗೆ 12 ಕೋಟಿ ಫಿಕ್ಸ್ ಮಾಡಿದ್ರೆ, ಬಿಡದೆ ನಿಮ್ಮ ರೈತರು, ನಮ್ಮ ರೈತ ಬಂಧುಗಳಲ್ಲಿ ಕೂತಿದ್ರಿ, ನನ್ನ ತಾಯಂದ್ರು ಬೆವರು ಸುರಿಸಿ ಆ ಒಂದು ಭೂಮಿಲಿ ಬದುಕಿದಿರಲ್ಲ. ನಿಮ್ಮ ಪಿತ್ರಾರ್ಜ ಜಾಸ್ತಿ, ನಿಮ್ಮ ತಂದೆ ತಾತಂದ್ರದು. ಇದಕ್ಕೆ ವ್ಯಾಲ್ಯೂ ಎಷ್ಟು ಕಟ್ಟಬೇಕು? ಸರ್ಕಾರಿ ಖರಾಬ್ ಭೂಮಿಗೆ 12 ಕೋಟಿ, ನಿಮಗೆ 3 ಕೋಟಿ ಅಂತೆ. 3 ಕೋಟಿ ನಾಮ ಅದು ಹಾಕೋದು, 3 ಕೋಟಿ ಸಿಗೋದಿಲ್ಲ. ಇನ್ನೊಂದು ಸಮಿತಿ ಮಾಡ್ತೀಯಲ್ಲಪ್ಪ, ಏನು ರಿಪೋರ್ಟ್ ತಗೋಬೇಕು ಅಂತ ಮಾಡಿದ್ರಿ? ಆ ಸಮಿತಿಯ ಚೇರ್ಮನ್ ಏನು ಮಾಡಿದಿರಿ? ಅವರು ಈ ರಾಜ್ಯದ ನ್ಯಾಯಾಲಯದಲ್ಲಿ ಕೂತು ಒಂದು ತೀರ್ಪು ಕೊಡ್ತಾರೆ. ಯಾವ ಸಿದ್ದರಾಮಯ್ಯನವರು ಮುಖ್ಯ ಡಿಕೆ ಶಿವಕುಮಾರ್ ಅವರ ಈ ಹಿಂದೆ ಕೊಟ್ಟಂತ ಸ್ಟೇಟ್ಮೆಂಟ್ಗಳು ಅಂದ್ರೆ, ಇವಾಗ ಈ ಹಿಂದೆ ಏನು ಕುಮಾರಸ್ವಾಮಿ ಬಗ್ಗೆ ಡಿಕೆ ಶಿವಕುಮಾರ್ ಮಾತನಾಡಿದ್ರಲ್ಲ, ಹೊಟ್ಟೆ ಕಿಚ್ಚಿದೆ, CM ಆಗಿದ್ದಕ್ಕೆ ಅಸೂಹೆ ಇದೆ, ಇವೆಲ್ಲವೂ ರೀತಿಯಲ್ಲಿ ಅದನ್ನು ಕೂಡ ಮಾತನಾಡಿದ್ರು ಈ ಹಿಂದೆ ಕೂಡ. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ರೈತರಿಗೆ ಈ ಹಿಂದೆ ಎಷ್ಟು ಕೊಡ್ತಾ ಇದ್ದಂಥ ಭೂಮಿ ಇದೆಯಲ್ಲ, ರೈತರು ಸರ್ಕಾರಕ್ಕೆ ಒಪ್ಪಿಸ್ತೀನಿ ಭೂಮಿ ಅಂತ ಅಂದರೆ, ಹಿಂದೆ 25 ಲಕ್ಷಕ್ಕೆ ಮಾರಾಟವಾಗ್ತಾ ಇದ್ದಂಥ ಭೂಮಿ ಈಗ ಕೋಟಿ ಲಾಭ ಅಲ್ಲಿ ತೆಗೆದುಕೊಳ್ಬೋದು. ಕೋಟಿ ಬೆಲೆ ಬಾಳುತ್ತೆ ಆ ಭೂಮಿಗೆ. 2 ಕೋಟಿ 50 ಲಕ್ಷದವರೆಗೂ ಕೂಡ ಅಲ್ಲಿ ಬೆಲೆ ಬಾಳುತ್ತೆ ಅಂತ ಹೇಳಲಾಗ್ತಿತ್ತು. ಬಟ್ ಇದೀಗ 3 ಕೋಟಿ ರೂಪಾಯಿಯನ್ನ ಕೊಡ್ತೀನಿ ಒಂದೊಂದು ಭೂಮಿಗೆ, ಒಂದೊಂದು ಎಕರೆಗೆ ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದ್ರು. ಆ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಕುಮಾರಸ್ವಾಮಿ ಡಿಕೆಶಿ ಮೇಲೆ ಕ್ಲಾಸನ್ನ ತೆಗೆದುಕೊಂಡಿದ್ದಾರೆ. 3 ಕೋಟಿ ಕೊಡ್ತೀನಿ ಅಂತ ಹೇಳ್ತೀರಿ, ಯಾರು ಮನೆ ದುಡ್ಡು ಕೊಡ್ತಾ ಇದ್ದೀರಾ? ಸರ್ಕಾರ ಹಣ ಕೊಟ್ಟು
ಜನಗಳ ದುಡ್ಡನ್ನೇ ಜನಗಳಿಗೆ ಕೊಡುವಂಥದ್ದು. ಸರ್ಕಾರ ಇರೋದು ಹೇಗೆ? ಪ್ರಜೆಗಳಿಂದ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಂದ ಆಗಿರುವಂಥ ಸರ್ಕಾರ. ಅವರ ಹಣವನ್ನು ಅವ್ರಿಗೆ ಕೊಡ್ತೀರಾ ನೀವು ಅನ್ನುವಂಥ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ.